ಅತ್ತೆ ನೋಡಿದ್ರ ಇವ್ರುಗಳನ್ನ ಏನೋ ದೊಡ್ಡದಾಗಿ ಒಳ್ಳೆ ಸೊಸೆನ ನೋಡ್ಕೊಂಡು ಹೋಗ್ತೀವಿ ಅನ್ನೋ ಥರ ಬಂದಿರೋದನ್ನ. ಅಲ್ಲ ಅತ್ತೆ ತಗೊಂಬಂದಿರೋದೇನು ಯಾವುದೋ ಒಂದೆರಡು ಹಣ್ಣು ಒಂದಷ್ಟು ಕುರ್ಕುಲ್ ತಿಂಡಿ. ನೀಲು ಅವ್ರ ಥರ ತಿಂಡಿ ಹಣ್ಣು ಬೇಕಾಗಿಲ್ಲ ನನಗೆ. ನನ್ನ ಮಗಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಇಷ್ಟು ದಿನ ಆದಮೇಲೆ ನನ್ನ ಮಗಳು ನೋಡೋಕ್ಕೆ ಬರೋದು. ನಿಜವಾಗ್ಲೂ ಅವ್ರ ಮೇಲೆ ನನಗೆ ತುಂಬ ಗೌರವ ಆಯಿತು. ಈಗಂತೂ ಯಾವ ಸವಾಸನೂ ಬೇಡ ಅನಿಸ್ಬಿಟ್ಟಿದೆ ನನಗೆ. ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಲ್ಲ ಅತ್ತೆ ಮನೇಲಿ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಯಾರಾದ್ರೂ ಇಷ್ಟು ದಿವಸ ಬಿಟ್ಟ ಬರೋದು? ಅವರಾಗವ್ರೆ ಮನೆಗೆ ಬಂದು ಸೊಸೆನ ನೋಡ್ಕೊಂಡು ನಾವೇ ನಮ್ಮ ಸೊಸೆನ ಕರ್ಕೊಂಡು ಹೋಗಿ ಆರೈಕೆ ಮಾಡ್ತೀವಿ ಅಂತ ಹೇಳೋದನ್ನ ಬಿಟ್ಟು ಒಳ್ಳೆ ನೋಡಿದ್ರ ಇವ್ರನ್ನ. ಬಿಡು ನೀಲು, ಬಿಟ್ಬಿಡು. ಅವ್ರ ವಿಷಯ ಮಾತಾಡೋದು ಬೇಡ. ಸುಮ್ಮನೆ ಅವ್ರ ವಿಷಯ ಮಾತಾಡಿದ್ರೆ ಮನ್ಸಿಗೆ ನೋವಾಗುತ್ತೆ ಅಷ್ಟೆ. ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತ ಅಲ್ಲ ಅತ್ತೆ. ಸಿಂಚನ ಬಗ್ಗೆ ನನಗೆ ಕನ್ಸಿರಲ್ವಾ ಹೇಳಿ? ಅವಳು ಪಾಪ ಇದ್ರ ಅನ್ಯಾಯ ಆಗ್ತಿದೆ ಅಂತ ನೋಡ್ಕೊಂಡು ಹೇಗೆ ಸುಮ್ಮನಿರಕ್ಕಾಗುತ್ತೆ? ಹೇಳಬೇಕು ಅತ್ತೆ ನೀವು ಅವ್ರಿಗೆ. ನೀಲು ಅವ್ರ ವಿಷಯ ಮಾತಾಡೋದು ಬೇಡ, ನಾವು ಸುಮ್ಮನಿದ್ಬಿಡು. ಅತ್ತೆ ನನ್ನ ಮಾತೊಂದು ಸ್ವಲ್ಪ ಕೇಳಿ ಅತ್ತೆ. ಬೀಗ್ರೆ, ಸಿಂಚೆ ನನಗೆ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಬೈಕೆ ಆಗ್ತಿದೆಯಂತೆ, ಮಾಡಿಕೊಡ್ಬೋದಾ? ಅವಳಿಗೆ ಆಸೆ ಆದರೆ ನಾನೇ ಮಾಡಿಕೊಡ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಹಾಗೇನಿಲ್ಲ, ಸಿಂಚನ ಇಲ್ಲೇ ಇರ್ತಾಳೆ, ನೀವು ಯಾವಾಗ ಬೇಕಾದ್ರೂ ಮಾಡಿಕೊಡ್ಬೋದು. ಅವಳಿಗೆ ನನ್ನ ಕೈಯಿಂದ ಚಿತ್ರಾನ್ನ ತಿನ್ನಬೇಕು ಅಂತ ಆಸೆ ಆಗಿದೆಯಂತೆ. ಅವಳಿಗಷ್ಟು ಆಸೆ ಪಟ್ಟರೆ ನೀವು ಬರ್ತಾನೆ ಮಾಡ್ಕೊಂಬರ್ಬೋದಿತ್ತಲ್ಲ. ಸರಿ, ಹೋಗಿ ಮಾಡ್ಕೊಳ್ಳಿ. ಭಾವನಾ ಹೇಳಿದ್ಲು ನೀವು ಮನೆ ಕಟ್ಟಿದ್ರಿ ಅಂತ. ಅದಕ್ಕೆ ದುಡ್ಡು ನಿಮ್ಮ ಹತ್ರನೇ ಇತ್ತಾ ಇಲ್ಲ ನನ್ನ ಮಗ ಸಿದ್ದೇಗೌಡ ಕೊಟ್ನಾ? ಅತ್ತೆ ಯಾಕೆ? ನೀಲು ಅವ್ರೇನಾದರೂ ಮಾಡ್ಕೊಳ್ಳಿ, ಬಾ ನೀನು. ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದು ನಮ್ಮ ಅತ್ತೆ ತುಂಬ ಒಳ್ಳೆಯವರು, ಸ್ವಲ್ಪ ಮುಂಗೋಪ ಅಷ್ಟೆ. ಪರವಾಗಿಲ್ಲ ಬಿಡಮ್ಮ, ಮನೇಲಿ ಇಂಥ ಮಾತುಗಳನ್ನ ಕೇಳಿ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ.